ಎಲ್ಲರಿಗೂ ನಮಸ್ಕಾರಗಳು. ಶ್ರೀರಾಮನ ಚರಣಕಮಲಗಳಿಗೆ ನಮಿಸುತ್ತಾ ಶ್ರೀರಾಮನ ಪಿತೃವಾಕ್ಯ ಪರಿಪಾಲನೆಯ ಕಥೆಯನ್ನು ಕೇಳೋಣ. ಕೈಕೇಯಿಯ ಅಪೇಕ್ಷೆಯಾದ ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ವನವಾಸ ಇವುಗಳನ್ನು ಕೇಳಿ ದಶರಥನು ಅಡಿಗಡಿಗೆ ಎಚ್ಚರ ತಪ್ಪುತ್ತಾ ವಿಲಪಿಸುತ್ತಿದ್ದನು. ಹೀಗೆ ರಾತ್ರಿ ಕಳೆದು ಬೆಳಗಾಯಿತು. ಕೈಕೇಯಿ ರಾಮನನ್ನು ಕರೆದುತ್ತಾ ಎಂದು ಒಬ್ಬಳು ಸೇವಕಿಯನ್ನು ರಾಮನಲ್ಲಿಗೆ ಕಳುಹಿಸಿದಳು. ಕೈಕೇಯಿ ಕರೆಯುತ್ತಿದ್ದಾಳೆ ಎಂದು ತಿಳಿದ ಕೂಡಲೇ ರಾಮನು ಕೈಕೇಯಿಯ ಅರಮನೆಯ ಕಡೆಗೆ ಹೊರಟನು. ದಾರಿ ಮಧ್ಯದಲ್ಲಿ ಜನರು ತನಗೆ ನೀಡಿದ ಆರತಿಯ ಅಕ್ಷತೆಗಳನ್ನು ಸ್ವೀಕರಿಸುತ್ತಾ ಮುಗುಳ್ನಗುತ್ತಾ ಶ್ರೀರಾಮನು ಕೈಕೇಯಿಯ ಅರಮನೆಗೆ ಬಂದನು. ಕೈಕೇಯಿಯ ಅರಮನೆಯಲ್ಲಿನ ದೃಶ್ಯವನ್ನು ನೋಡಿ ರಾಮನು ದಿಗ್ಭ್ರಾಂತನಾಗಿ ನಿಂತು ಬಿಟ್ಟನು. ರಾಮನಿಗೆ ಬಹಳ ಸಂಕಟವಾಯಿತು. ಒಂದು ಕಡೆ ತಂದೆ ನೆಲದ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ, ಮತ್ತೊಂದು ಕಡೆ ಕೈಕೇಯಿ ತನ್ನನ್ನೇ ದುರುದುರು ನೋಡುತ್ತಾ ನಿಂತಿದ್ದಾಳೆ. ಆಗ ರಾಮನು ಕೈಕೇಯಿಗೆ ನಮಸ್ಕಾರ ಮಾಡಿ, ಚಿಕ್ಕಮ್ಮ, ತಂದೆಯವರು ಅದೇಕೆ ಇಷ್ಟೊಂದು ದುಃಖಿತರಾಗಿದ್ದಾರೆ ಎಂದು ಕೇಳಿದನು. ಆಗ ಕೈಕೇಯಿ, ರಾಮ, ನಾನು ನಿನ್ನ ತಂದೆಯವರನ್ನು 2 ವರ ನೀಡುವಂತೆ ಕೇಳಿದೆ. ಅವರು ಕೇಳಿದ ವರ ಕೊಡುತ್ತೇನೆ ಎಂದು ಮೊದಲು ಪ್ರತಿಜ್ಞೆ ಮಾಡಿ ಈಗ ಅದನ್ನು ಕೊಡುವುದಕ್ಕೆ ಹಿಂದೆ ಮುಂದೆ ನೋಡುತ್ತಿದ್ದಾರೆ. ಇದರಿಂದ ಆಡಿದ ಮಾತಿಗೆ ತಪ್ಪಿದರು ಎಂಬ ಅಪಕೀರ್ತಿ ಅವರಿಗೆ ಬರುತ್ತದೆ. ನನ್ನ ಮಾತನ್ನು ನೀನು ನೆರವೇರಿಸಿದರೆ ನಿನ್ನ ತಂದೆಗೆ ಬರುವ ಅಪಕೀರ್ತಿ ತಪ್ಪುತ್ತದೆ. ನೀನು ನನ್ನ ಮಾತನ್ನು ನೆರವೇರಿಸುತ್ತೀಯಾ ಇಲ್ಲವಾ ಹೇಳು ಎಂದು ಕೇಳಿದಳು. ಚಿಕ್ಕಮ್ಮ, ತಂದೆಯವರು ಮಾತು ಕೊಟ್ಟಿದ್ದಾರೆ ಅನ್ನುತ್ತೀಯಾ? ಅವರು ಹೇಳಿದ್ದು ಏನೇ ಆಗಿರಲಿ ನಾನು ಮಾಡಿಯೇ ತೀರುತ್ತೇನೆ. ತಂದೆಯವರ ಮಾತನ್ನು ಎಂದಿಗೂ ಮೀರಲಾರೆ, ಅವರಿಗೆ ಕೆಟ್ಟ ಹೆಸರು ತರಲಾರೆ. ಈಗಲಾದರೂ ಹೇಳು, ನಾನು ಮಾಡಬೇಕಾದ ಕೆಲಸ ಏನು ಎಂದು ಕೇಳಿದ. ಆಗ ಕೈಕೇಯಿ, ರಾಮ, ನಿನ್ನ ಬದಲು ಈಗ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಮತ್ತು ನೀನು ನಾರುಮಡಿಯನ್ನುಟ್ಟು 14 ವರ್ಷ ಕಾಲ ವನವಾಸಕ್ಕೆ ಹೋಗಬೇಕು. ಇದೇ ನಾನು ನಿನ್ನ ತಂದೆಯವರಿಂದ ಕೇಳಿರುವ ವರ ಎಂದಳು. ಶ್ರೀರಾಮ ಸ್ಥಿತಪ್ರಜ್ಞ, ಸತ್ಯಸಂಧ. ಅವನಿಗೆ ತಾನು ಕಾಡಿಗೆ ಹೋಗಬೇಕು, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಎಂಬುದನ್ನು ಕೇಳಿ ಸ್ವಲ್ಪವೂ ದುಃಖವಾಗಲಿಲ್ಲ. ಬದಲಾಗಿ ನಗುನಗುತ್ತಾ, ಚಿಕ್ಕಮ್ಮ, ಇಷ್ಟು ಮಾತ್ರವೇ? ಇದಕ್ಕಾಗಿ ತಂದೆಯವರು ಯಾಕೆ ಇಷ್ಟೊಂದು ಚಿಂತಿಸಬೇಕು? ಅವರೇ ಈ ವಿಷಯ ತಿಳಿಸಬಹುದಿತ್ತಲ್ಲ. ನಾನು ರಾಜನಾದರೇನು, ಭರತನು ರಾಜನಾದರೇನು? ಭರತನು ರಾಜನಾದರೆ ನನಗೆ ತುಂಬ ಸಂತೋಷ. ನಾನು ಅವನಿಗೆ ಪೂರ್ಣ ಯಶಸ್ಸನ್ನು ಕೋರುತ್ತೇನೆ. ನಾನು ಕೂಡಲೇ ನಾರುಮಡಿಯನ್ನುಟ್ಟು ವನವಾಸಕ್ಕೆ ತೆರಳುತ್ತೇನೆ ಎಂದು ಹೇಳಿದ. ದಶರಥನಿಗೆ ರಾಮ ಹೇಳಿದ ಮಾತು ಕೇಳಿ ಜೀವವೇ ಹೋದಂತಾಯಿತು. ತನ್ನ ಜೀವನದ ಮೇಲೆ ಅಸಹ್ಯ ಉಂಟಾಯಿತು. ಕೈಕೇಯಿಯನ್ನು ಕಂಡು ಛೀ ಪಾಪಿ ಎನ್ನುತ್ತಾ ಮತ್ತೊಮ್ಮೆ ಮೂರ್ಛೆ ಹೋದ. ಆಗ ರಾಮ, ಚಿಕ್ಕಮ್ಮ, ನೀನು ಚಿಂತಿಸಬೇಡ. ತಂದೆಯವರು ನಿನಗೆ ಕೊಟ್ಟ ಮಾತನ್ನು ನಾನು ನೆರವೇರಿಸುತ್ತೇನೆ. ತಂದೆ ತಾಯಿಗಳ ಮಾತನ್ನು ಪಾಲಿಸುವುದೇ ಮಕ್ಕಳ ಕರ್ತವ್ಯ ಎಂದು ನಾನು ನಂಬಿದ್ದೇನೆ. ಈಗೋ ನಾನು ಕಾಡಿಗೆ ಹೊರಡುತ್ತೇನೆ. ತಂದೆಯವರನ್ನು ಸಮಾಧಾನಪಡಿಸು. ಭರತನ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳು ನಡೆಯಲಿ ಎಂದು ಹೇಳಿ ಕೈಕೇಯಿಗೆ ನಮಸ್ಕರಿಸಿ ಹೊರಟ. ರಾಮ ಹೇಳಿದ ಮಾತುಗಳನ್ನೆಲ್ಲ ಕೇಳಿ ದಶರಥನಿಗೆ ದುಃಖ ಉಮ್ಮಳಿಸಿ ಬಂತು. ಪಟ್ಟಾಭಿಷೇಕ ಮಾಡಿಸಿಕೊಳ್ಳಬೇಕಾದ ರಾಮನು ಕಾಡಿಗೆ ಹೊರಡುವುದಕ್ಕೆ ಸಂತೋಷದಿಂದ ಒಪ್ಪಿಕೊಂಡಿದ್ದನ್ನು ನೋಡಿ ದಶರಥನಿಗೆ ಸಂಕಟವಾಯಿತು. ಸಂತೋಷದ ಸಮಾರಂಭ ನಡೆಯಬೇಕಾದ ಕಡೆ ಅನ್ಯಾಯ ಅಕೃತ್ಯಗಳು ನಡೆಯುವುದನ್ನು ನೋಡಿ ದಶರಥನು ಗೋಳಾಡುತ್ತಾ ಮತ್ತೆ ಮೂರ್ಛೆ ಬಿದ್ದ. ಆದರೆ ಕೈಕೇಯಿಗೆ ಮಾತ್ರ ಸ್ವಲ್ಪವೂ ಮರುಕವಾಗಲಿ ದುಃಖವಾಗಲಿ ಉಂಟಾಗಲಿಲ್ಲ. ಶ್ರೀರಾಮನು ಕೈಕೇಯಿಯ ಅರಮನೆಯಿಂದ ಹೊರಗೆ ಬರುವಷ್ಟರಲ್ಲಿ ಕೈಕೇಯಿಯ ಅರಮನೆಯ ಸೇವಕರ ಮುಖಾಂತರ ವಿಷಯವನ್ನು ತಿಳಿದ ಪ್ರಜೆಗಳು, ರಾಮನ ಗೆಳೆಯರು ದಿಗ್ಭ್ರಾಂತರಾಗಿ ಓಡಿಬಂದು ಶ್ರೀರಾಮನ ಸುತ್ತಲೂ ಗುಂಪು ಕಟ್ಟಿಕೊಂಡರು. ರಾಮ, ನೀನು ನಮ್ಮ ಮುಂದಿನ ಮಹಾರಾಜ, ನೀನು ಕಾಡಿಗೆ ಹೋಗಕೂಡದು ಎಂದು ಗಟ್ಟಿಯಾಗಿ ಕೂಗಿಕೊಂಡರು. ಆಗ ರಾಮ, ಸ್ನೇಹಿತರೆ, ನೀವು ನನ್ನ ಮೇಲೆ ವ್ಯಕ್ತಪಡಿಸುತ್ತಿರುವ ಪ್ರೀತಿಗೆ ನಾನು ಕೃತಜ್ಞ. ಆದರೆ ನಮ್ಮ ತಂದೆಯವರು ಕೊಟ್ಟ ಮಾತನ್ನು ನಾನು ನೆರವೇರಿಸಬೇಕಾಗಿದೆ. ನಮ್ಮ ಚಿಕ್ಕಮ್ಮನ ಆಸೆಯನ್ನು ಈಡೇರಿಸಬೇಕಾಗಿದೆ. ಇದು ನನ್ನ ಕರ್ತವ್ಯ. ಆದ್ದರಿಂದ ದಯವಿಟ್ಟು ಉದ್ರೇಕಗೊಳ್ಳದೆ ಶಾಂತವಾಗಿರಿ ಎಂದು ಅವರನ್ನು ಸಮಾಧಾನಪಡಿಸಿ ಲಕ್ಷ್ಮಣನ ಜೊತೆಗೂಡಿ ಕೌಸಲ್ಯಾದೇವಿಯ ಅರಮನೆಗೆ ಬಂದ. ಕೌಸಲ್ಯಗೆ ಈ ವಿಷಯಗಳೇನೂ ತಿಳಿಯದು.
ರಾಮನು ಬಂದಿದ್ದನ್ನು ನೋಡಿ ಬಹಳ ಸಂತೋಷದಿಂದ ಮಗನನ್ನು ಉಪಚರಿಸುತ್ತಾ, ರಾಮ, ನಿನಗೆ ಈ ದಿನ ಪಟ್ಟಾಭಿಷೇಕ ಆಗುತ್ತಿದೆ, ನೀನು ಒಳ್ಳೆಯತನದಿಂದ ರಾಜ್ಯ ಆಳಬೇಕು ಎಂದು ಬುದ್ಧಿವಾದ ಹೇಳಿದಳು. ಆಗ ರಾಮ, ಅಮ್ಮ, ನಿನಗೆ ಪ್ರಿಯವಾಗಲಾರದ ವಿಚಾರವೊಂದನ್ನು ಹೇಳಬೇಕಾಗಿದೆ. ನನಗಿಂದು ಪಟ್ಟಾಭಿಷೇಕ ನಡೆಯುತ್ತಿಲ್ಲ, ನಾನು 14 ವರ್ಷ ಕಾಡಿಗೆ ಹೋಗುತ್ತಿದ್ದೇನೆ ಎಂದ. ಕೌಸಲ್ಯಾದೇವಿ ಈ ಮಾತನ್ನು ಕೇಳಿದ ಕೂಡಲೇ ಜ್ಞಾನ ತಪ್ಪಿ ಬಿದ್ದಳು. ರಾಮನು ಅದನ್ನು ಕಂಡು ಗಾಬರಿಯಿಂದ ತಾಯಿಗೆ ಉಪಚಾರ ಮಾಡಿ ಎಚ್ಚರಗೊಳಿಸಿದ. ಆಗ ಕೌಸಲ್ಯೆಯು ಕಣ್ತೆರೆದು, ಮಗು ರಾಮ, ನೀನು ಹೇಳಿದ ಸಂಗತಿ ನಿಜವೇ? ನೀನು ನನ್ನ ಕಣ್ಣು ಮುಂದೆಯೇ ಕಾಡಿಗೆ ಹೋಗಬೇಕೆ? ಛೆ, ಇದೇಕೆ ಈ ದುರ್ಗತಿ ಬಂತು? ಮಗು ರಾಮ, ನಿನ್ನ ತಾಯಿಯಾದ ನಾನು ಹೇಳುತ್ತಿದ್ದೇನೆ, ನೀನು ಕಾಡಿಗೆ ಹೋಗಕೂಡದು ಎಂದಳು. ಆಗ ರಾಮ, ಅಮ್ಮ, ಇದು ತಂದೆಯವರ ಆಜ್ಞೆ, ತಾಯಿ ಕೈಕೇಯಿಯ ಅಭಿಲಾಷೆ. ಇದನ್ನು ನಾನು ಈಡೇರಿಸಲೇಬೇಕು. ವನವಾಸಕ್ಕೆ ಹೆದರಿಕೊಂಡು ಕೇವಲ ರಾಜ್ಯದ ಆಸೆಗಾಗಿ ತಂದೆಯವರ ಮಾತನ್ನು ನಾನೆಂದಿಗೂ ಮೀರಲಾರೆ. ನಾನು ಕಾಡಿಗೆ ಹೋಗದೇ ಇದ್ದರೆ ತಂದೆಯವರು ಕೈಕೇಯಿಗೆ ಕೊಟ್ಟ ವರಕ್ಕೆ ಬೆಲೆಯಾದರೂ ಏನು? ಇಡೀ ಲೋಕವೇ ಅವರಿಗೆ ಅಪಮಾನ ಮಾಡುವುದಿಲ್ಲವೇ? ನಾನು ವಚನ ಭಂಗ ಮಾಡಲಾರೆ. ಆದ್ದರಿಂದ ನಾನು ಕಾಡಿಗೆ ಹೋಗಿ ಬರುತ್ತೇನೆ, ನೀನು ಆಶೀರ್ವದಿಸು ಎಂದು ಹೇಳಿ ನಮಸ್ಕರಿಸಿದನು. ಆಗ ಕೌಸಲ್ಯಾದೇವಿಯು ದುಃಖದಿಂದ ತನ್ನ ಅದೃಷ್ಟವನ್ನು ಹಳೆದುಕೊಳ್ಳುತ್ತಾ ಕೈಕೇಯಿಯ ನೀಚ ಬುದ್ಧಿಯನ್ನು ನಿಂದಿಸುತ್ತಾ ರಾಮನ ಕಲ್ಯಾಣ ಗುಣಗಳನ್ನು ಹೊಗಳುತ್ತಾ ಪ್ರಲಾಪಿಸುತ್ತಿದ್ದಳು. ಆಗ ರಾಮ, ಅಮ್ಮ, ಸಂತೈಸಿಕೋ, ಇದು ಕೋಪಕ್ಕೆ ಸಮಯವಲ್ಲ. ತಂದೆಯವರು ಬಹಳ ದುಃಖದಲ್ಲಿದ್ದಾರೆ, ನೀನು ಅವರನ್ನು ಸಮಾಧಾನಪಡಿಸು ಎಂದು ಹೇಳಿದ. ಇದುವರೆಗೆ ಇವರಿಬ್ಬರ ಮಾತುಕತೆಗಳನ್ನು ಮೌನದಿಂದ ಕೇಳಿಸಿಕೊಳ್ಳುತ್ತಿದ್ದ ಲಕ್ಷ್ಮಣನು ಕೋಪದಿಂದ, ಅಣ್ಣ, ದುಷ್ಟ ಹೆಂಗಸೊಬ್ಬಳ ಮಾತಿಗೆ ಬೆಲೆ ಕೊಟ್ಟು ನೀನು ಕಾಡಿಗೆ ಹೋಗುವುದು ಸರಿಯಲ್ಲ. ಕೈಕೇಯಿ ನಿನ್ನನ್ನು ಕಾಡಿಗೆ ಹೋಗಲು ಹೇಳುವ ಕಾರಣವಾದರೂ ಸ್ವಾರ್ಥವಲ್ಲವೇ? ತನ್ನ ಸ್ವಂತ ಮಗ ಪಟ್ಟಕ್ಕೆ ಬರಲಿ ಎಂದು ದುರಾಸೆ ಅವಳದು. ಇಂತಹ ಮಾತಿಗೆ ನೀನು ಬೆಲೆ ಕೊಡಕೂಡದು ಎಂದು ಹೇಳಿದ. ಆಗ ರಾಮ, ಲಕ್ಷ್ಮಣ, ಇಲ್ಲಿ ನಾವು ಕೈಕೇಯಿಯ ಉದ್ದೇಶದ ಬಗ್ಗೆ ಮಾತನಾಡಬಾರದು. ತಂದೆಯವರು ಕೈಕೇಯಿಗೆ ಕೊಟ್ಟ ಮಾತಿಗೆ ಬೆಲೆ ಕೊಡಬೇಕು. ನಾವು ಆಡಿದ ಮಾತಿಗೆ ಎಂದೂ ತಪ್ಪಬಾರದು. ಪರಶುರಾಮನು ತನ್ನ ತಂದೆಯ ಆಜ್ಞೆಯನ್ನು ಕೇಳಿ ಸ್ವಂತ ತಾಯಿಯ ತಲೆಯನ್ನೇ ಕಡಿದು ಹಾಕಲಿಲ್ಲವೇ? ಸಗರನ ಮಕ್ಕಳು ತಂದೆಯ ಆಜ್ಞೆಯಂತೆ ಯಜ್ಞಾಶ್ವವನ್ನು ಹುಡುಕಲು 3 ಲೋಕಗಳನ್ನೇ ಪ್ರದಕ್ಷಿಣೆ ಮಾಡಲಿಲ್ಲವೇ? ಆದ್ದರಿಂದ ತಂದೆಯ ಮಾತು ನಮಗೆ ಆಜ್ಞೆಯ ಸಮಾನ. ನೀನು ಕೋಪವನ್ನು ಬಿಡು, ತಂದೆಯವರನ್ನೂ ತಾಯಿಯನ್ನು ನೋಡಿಕೋ. ಕೈಕೇಯಿಯ ಮೇಲೆ ಕೋಪಿಸಿಕೊಳ್ಳಬೇಡ, ಅವಳು ಕೆಟ್ಟ ಹೆಂಗಸು ಎಂದು ಹಳೆಯಬೇಡ. ಪಾಪ, ಇದರಲ್ಲಿ ಅವಳ ತಪ್ಪು ಏನೂ ಇಲ್ಲ. ಅವಳು ಕೆಟ್ಟ ಮಾತು ಆಡಿರುವುದನ್ನು ನೀನು ಹಿಂದೆ ಎಂದಾದರೂ ಕೇಳಿದ್ದೀಯಾ? ನನ್ನನ್ನು ನಿನ್ನನ್ನು ಭರತನಂತೆಯೇ ಪ್ರೀತಿಸುತ್ತಿರಲಿಲ್ಲವೇ? ಆದರೂ ಈ ದಿನ ಹೀಗೇಕೆ ಮಾತನಾಡಿದಳು ಎಂದು ಕೇಳುತ್ತೀಯಲ್ಲ, ಇದನ್ನೇ ದೈವೇಚ್ಛೆ ಎನ್ನುವುದು. ಇಂದು ಕೈಕೇಯಿ ಆಡುತ್ತಿರುವ ಮಾತು ಅವಳದಲ್ಲ. ಇದರ ಹಿಂದಿರುವ ಉದ್ದೇಶ ನಮಗೆ ತಿಳಿಯದು. ಆದ್ದರಿಂದ ದೊಡ್ಡವರು ಆಡಿದ ಮಾತುಗಳು ಸರಿಯೇ ತಪ್ಪೇ ಎಂದು ವಿಮರ್ಶಿಸುವುದಕ್ಕೆ ಹೋಗಬಾರದು. ನೀನು ಕೋಪವನ್ನು ಬಿಟ್ಟು ನನ್ನ ಪ್ರಯಾಣಕ್ಕೆ ಸಿದ್ಧ ಮಾಡು ಎಂದು ಹೇಳಿದ. ಹಾಗೆ ಕೌಸಲ್ಯೆಯನ್ನು ಕುರಿತು, ಅಮ್ಮ, ನಾನು ಕಾಡಿಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ನಮಸ್ಕರಿಸಿದ. ಆಗ ಕೌಸಲ್ಯೆಯು, ಮಗು, ವಿಶ್ವಾಮಿತ್ರರು ನಿನಗೆ ಅನುಗ್ರಹಿಸಿದ ಅಸ್ತ್ರಗಳು ನಿನ್ನನ್ನು ಸದಾ ಕಾಪಾಡಲಿ. ಕಾಡಿನಲ್ಲಿರುವ ಕ್ರೂರ ಪ್ರಾಣಿಗಳು ನಿನಗೆ ತೊಂದರೆ ಉಂಟು ಮಾಡದಿರಲಿ. ಅಗ್ನಿ ವಾಯುಗಳು ನಿನ್ನನ್ನು ಕಾಪಾಡಲಿ ಎಂದು ಆಶೀರ್ವದಿಸಿದಳು. ರಾಮನು ಕೌಸಲ್ಯೆಗೆ ಮತ್ತೊಮ್ಮೆ ನಮಸ್ಕರಿಸಿ ಲಕ್ಷ್ಮಣನೊಡನೆ ತನ್ನ ಅರಮನೆಗೆ ಹಿಂತಿರುಗಿದನು. ಜೈ ಶ್ರೀರಾಮ್. ಧನ್ಯವಾದಗಳು.